ಪ್ರಶ್ನೆ ಇಲ್ಲ. ಯತ್ನಾಳ ಕೇಳಿ ವಿಜೇಂದ್ರ ಕೇಳಿ, ಎರಡಕ್ಕೂ ನಂಗೆ ಸಂಬಂಧ ಇಲ್ಲ ಅಲ್ವಾ. ಆದರೆ 3 ದಿನದ ಕೆಳಗೆ 4-5 ದಿನದ ಕೆಳಗೆ ಶಿವಮೊಗ್ಗದಲ್ಲಿ ಒಂದು ಪತ್ರಿಕಾಗೋಷ್ಠಿ ನಾನು ಮಾಡಿದೆ. 3 ಅಂಶಗಳ ಬಗ್ಗೆ ಜನ ಗಮನಿಸಬೇಕು. ಈ 3ರಲ್ಲೂ ಕೂಡ, ಯಾಕಂದರೆ ಇದು ಸ್ವಾಮಿಗಳು ಇಟ್ಕೊಂಡು ಹೇಳ್ತಿದ್ದೀನಿ, ಮತ್ತೆ ಇದನ್ನು ನೀವು ಬಳಸ್ಕೋಬೇಕು, ಸ್ವಾಮಿಗಳಿಗೆ ತುರುಂತ ಬಳಸ್ಕೋಬೇಕು. ಇದು ಕಾಂಗ್ರೆಸ್ನವ್ರು ಗಮನಿಸಬೇಕಾದ್ರು. ವಕ್ತನ ಆಸ್ತಿಯಾಗಿ ಮಠ ಮಂದಿರಗಳು ಮಾಡ್ಕೊಂಡಿದ್ದಾರೆ, ದೇವಸ್ಥಾನಗಳು ಮಾಡ್ಕೊಂಡಿದ್ದಾರೆ, ಶಾಲೆ ಕಾಲೇಜು ಮಾಡ್ಕೊಂಡಿದ್ದಾರೆ, ಸರ್ಕಾರಿ ಜಾಗಗಳು ಮಾಡ್ಕೊಂಡಿದ್ದಾರೆ, ರಾಜ್ಯ ವಸ್ತು ಇಲಾಖೆಯ ವಸ್ತುಗಳು ಮಾಡ್ಕೊಂಡಿದ್ದಾರೆ, ಸರ್ ಎಂ ವಿಶ್ವೇಶ್ವರಯ್ಯನ ಹುಟ್ಟಿದ ಜಾಗ ಮಾಡಿಕೊಂಡ್ರು. ಇದನ್ನ ಸ್ವಾಭಾವಿಕವಾಗಿ ಪಕ್ಷಾತೀತವಾಗಿ ಕಾಂಗ್ರೆಸ್ನವರು ಇದನ್ನು ಖಂಡನೆ ಮಾಡಬೇಕಾಗಿತ್ತು. ನಂಬರ್ 1. ನಂಬರ್ 2, ಶಿಗ್ಗಾಂವ್ ಚುನಾವಣೆ ಸಂದರ್ಭದಲ್ಲಿ ಒಬ್ಬ ಕಾಂಗ್ರೆಸ್ಸಿನ ಮುಸ್ಲಿಂ ಲೀಡರ್ ಅಂಬೇಡ್ಕರ್ ಅವರು ಕೊನೆಯ ಸಂದರ್ಭದಲ್ಲಿ ಮುಸಲ್ಮಾನ್ ಆಗಂತ ಸಿದ್ಧತೆಗಳು ಮಾಡ್ಕೊಂಡಿದ್ರು ಅಂತ ಅವ್ರು ಹೇಳಿದಾಗ ಒಬ್ಬ ಕಾಂಗ್ರೆಸ್ನವ್ರು ಬಾಯ್ಬಿಟ್ರ. ಅಂಬೇಡ್ಕರ್ ಯಾವತ್ತೂ ಕೂಡ ಅವರು ಮುಸಲ್ಮಾನ್ ಧರ್ಮ ಒಪ್ಪಿಲ್ಲ. ಇದೊಂದು ಅಂಶ ಕಾಂಗ್ರೆಸ್ನವ್ರು ಗಮನಿಸಬೇಕು. 2ನೇದು. 3ನೇದು, ಗುತ್ತಿಗೆದಾರರಿಗೆ 4% ಮುಸಲ್ಮಾನರಿಗೆ ಮೀಸಲಾತಿ. ಈ ಕಾಂಗ್ರೆಸ್ನವರಿಗೆ ಹಿಂದೂ ಸಮಾಜದ ಬಗ್ಗೆ ಗಮನ ಇಲ್ವಾ? ಇದು 3 ನಾನು ಖಂಡನೆ ಮಾಡ್ತೇನೆ, ಮತ್ತು ಇದನ್ನ ಕಾಂಗ್ರೆಸ್ನವ್ರು ಒಬ್ಬರು ಖಂಡನೆ ಮಾಡಿಲ್ಲ. ಹಾವೇರಿನಲ್ಲಿ ಈ ರೀತಿ ಹಿಂದೂ ಸಮಾಜದ ದೇವಸ್ಥಾನಗಳು, ಅನೇಕ ಮನೆಗಳ ಮೇಲೆ ವಕ್ತ ಪ್ರಾಪರ್ಟಿ ಮಾಡಿಕೊಂಡಿದ್ದಕ್ಕೋಸ್ಕರ ಅಲ್ಲಿಯ ಮುಸಲ್ಮಾನರ ಮೇಲೆ ಹಲ್ಲೆ ಮಾಡಿದ್ರು. ಸುಮ್ಮನೆ ಇದ್ರೆ ಕಾಂಗ್ರೆಸ್ನವರು, ಸುಮ್ಮನೆ ಇದ್ರೆ ಕಾಂಗ್ರೆಸ್ ಸರ್ಕಾರ ಇದ್ರೆ ಹಿಂದೂ ಸಮಾಜ ಸುಮ್ಮನೆ ಇರಲ್ಲ. ದಂಗೆ ಹೇಳ್ತಾರೆ, ರಕ್ತಪಾತ ಆಗತ್ತೆ. ಯಾರನ್ನ ಯಾವ ಸಂದರ್ಭದಲ್ಲಿ ಕೊಲ್ತಾರೋ ಗೊತ್ತಿಲ್ಲ. ಬಾಂಗ್ಲಾದಲ್ಲಿ ನೋಡಿದಿರಿ ನೀವು. ಈ ಅಂಶ ನಾನು 3 ದಿನದ ಕೆಳಗೆ, ಐ ಥಿಂಕ್ 13ನೇ ತಾರೀಕು ಇರ್ಬೋದು, ಒಂದು ಪತ್ರಿಕಾಗೋಷ್ಠಿ ಶಿವಮೊಗ್ಗದಲ್ಲಿ ಮಾಡಿದೆ. ನಿನ್ನೆ ನನಗೆ ನಾನ್ ಬೈಲಬಲ್ FIR ಆಗಿದ್ದಾರೆ. ಈ 3ರಲ್ಲಿ ಇದನ್ನು ಹೇಳಿ ತಪ್ಪ ನಾನು ಒಂದಾದ್ರು? ಯಾಕೆಂದ್ರೆ ವರ್ಕ್ ಪ್ರಾಪರ್ಟಿ ಅಂತ ಅಂದ್ಕೊಂಡು ಎಲ್ಲ ದೇವಸ್ಥಾನಗಳು, ಇವರೆಲ್ಲ ಸ್ವಾಮಿಗಳು ಗುಲ್ಬರ್ಗಕ್ಕೆ ಹೋಗಿದ್ರು. ಗುಲ್ಬರ್ಗಕ್ಕೆ ಹೋಗಿ ಗುಲ್ಬರ್ಗಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಾಧು ಸಂತರು ಹೋಗಿ ನಾನಂತೂ ನೋಡಿದ್ದು ಮೊದಲನೇ ಬಾರಿ. ಎಷ್ಟರ ಮಟ್ಟಿಗೆ ದೇವಸ್ಥಾನದ ಬಗ್ಗೆ ಕಳಕಳಿ, ಇದು ಬ್ರಿಗೇಡ್ ಕೆಲಸ, ಇನ್ನು ಹೆಸರಿಟ್ಟಿರಲಿಲ್ಲ. ಗುಲ್ಬರ್ಗಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಬೀರ್ಲಿಂಗೇಶ್ವರ ದೇವಸ್ಥಾನ, ಆಳಂದದ ಸಾವಳೇಶ್ವರ ಗ್ರಾಮದಲ್ಲಿ ಬೀರ್ಲಿಂಗೇಶ್ವರ ದೇವಸ್ಥಾನವನ್ನ ವಕ್ತಾಸ್ತಿ ಅಂತ ಪಹಣಿಲಿ ತಿದ್ದುಬಿಟ್ಟಿದ್ದಾರೆ. ಇವರು ಕೇಳಿದ್ರು ಏನಂತ, ಏನಾಗಿದೆ ಇದು? ಇಲ್ಲ, ಆರ್ಡರ್ ಆಗಿದೆ. ಕೋರ್ಟಾಗಿ ಹೋಗಿದ್ದಾರೆ ಪಾಪ ಬೀರ್ಲಿಂಗೇಶ್ವರ ದೇವಸ್ಥಾನದವರು. ಕೋರ್ಟಲ್ಲಿ ವರ್ಕ್ ಪ್ರಾಪರ್ಟಿ ಅಂತ ಎಲ್ಲ ತೆಗೆದಾಕಿ ಆ ಬೀರ್ಲಿಂಗೇಶ್ವರ ದೇವಸ್ಥಾನ ಸಮಿತಿಯಲ್ಲಿ ಸೇರಿಸಬೇಕು ಅಂತ ಇವರೆಲ್ಲ ಕೇಳಿದ್ರು. ಯಾಕೆ ಸೇರಿಸಿಲ್ಲ ಅಂತ ಸ್ವಾಮಿಗಳು ಎಚ್ಚರಿಕೆ ಕೊಟ್ಟರು. ಬೇಗ ಸೇರಿಸಲಿಲ್ಲ ಅಂದ್ರೆ ಬಂದು ನಿಮ್ಮ ಆಫೀಸ್ ಮುಂದೆ ನುಗ್ಗಬೇಕಾಗತ್ತೆ ಅಂತ. ಕ್ರಾಂತಿವೀರ ಬ್ರಿಗೇಡ್ ಇದೆ ಇದಕ್ಕೆ ಹೆಸರು. ಬರೀ ಪೂಜೆ ಪುನಸ್ಕಾರ ಇಷ್ಟೇ ಅಲ್ಲ, ಕ್ರಾಂತಿವೀರ ಬ್ರಿಗೇಡ್ ಅಂತ ಇಟ್ಟಿರೋದು ಸಮಾಜಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೂರಲ್ಲ, ಸಾಧು ಸಂತರು ನಾವು ಸಮಾಜವನ್ನು ರಕ್ಷಣೆ ಮಾಡೋರು ಅಂತೇಳಿ ಅಲ್ಲಿ ಎಚ್ಚರಿಕೆ ಕೊಟ್ಟು, ಇನ್ನು ಆಳಂದಕ್ಕೆ ಹೋಗಿಲ್ಲ. 40 ಕಿಲೋಮೀಟರ್ ಗುಲ್ಬರ್ಗಿಂದ ಆಳಂದ. ಅಷ್ಟೊಳಗೆ ನಮಗೆ ಫೋನ್ ಬಂತು, ಸರ್ ಆ ಬೀರ್ಲಿಂಗೇಶ್ವರ ದೇವಸ್ಥಾನ ಭಕ್ತಾಸ್ತಿ ಅಂತ ಇರ್ತಲ್ಲ, ಅದನ್ನು ತೆಗೆದಾಕಿ ನಾವು ಬೀರ್ಲಿಂಗೇಶ್ವರ ದೇವಸ್ಥಾನ ಆಸ್ತಿ ಮಾಡಿದ್ದೀವಿ. ಸಂತೋಷ ತಾನೆ? ಇಂಥ ಕ್ರಾಂತಿಕಾರಿ ಇದು ತಪ್ಪ ಅವ್ರು ಮಾಡಿದ್ದು. ನಾನು ನಿಜಕ್ಕೂ ಇಲ್ಲಿ ಸರ್ಕಾರನ ಯಾಕೆ ಈ ರೀತಿ ಮಾಡಿದ್ರೆ ಕೇಳಕ್ಕೆ ಇಷ್ಟಪಡಲ್ಲ. ಜನ ನೋಡ್ತಾ ಇದ್ದಾರೆ. ಯಾಕೆ ನನ್ನ ಮೇಲೆ ನಾನ್ ಬೈಲೇಬಲ್ ಕೇಸ್ ಹಾಕಿದ್ರಿ? ನನ್ನ ಮೇಲೆ ಯಾವ್ದಾದ್ರು ಭ್ರಷ್ಟಾಚಾರದ ಆರೋಪ ಬಂದಿದೆಯಾ? ನನ್ನ ಮೇಲೆ ಏನಾದ್ರು ಫೋಕ್ಸೋ ಕೇಸ್ ಬಂದಿದೆಯಾ? ನನ್ನ ಇಡೀ ಜೀವನದಲ್ಲಿ ಒಂದೇ ಒಂದು ಆಪಾದನೆ ಬಂದಿಲ್ಲ. ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಈ ರೀತಿ ನನ್ನ ಮೇಲೆ ನಾನ್ ಬೈಲಬಲ್ ವಾರೆಂಟ್ ಕೇಸ್ಗಳು ಹಾಕಿ ಹೆದರ್ಸ್ಕೊಳ್ತೀನಿ ಪ್ರಯತ್ನ ಮಾಡಿದ್ರೆ ಜೈಲಿಗೆ ಬೇಕಾದ್ರೆ ಹೋಗ್ತೀನಿ. ನಾನು ಹೋರಾಟ ನಿಲ್ಲಿಸಲ್ಲ.